ಕೊಡ್ಸ್ಬಿಡ್ತೀನಿ ನಾನು. ನೀನು ಗೆದ್ರೆ ಫುಲ್ ಪಾರ್ಟಿ. ಫೈನಲ್ ರೌಂಡ್, 4th and final round ಅಂತೆ. ಸರಿ ಬಾಯ ಬೊಂಬಾಯ ಯಪ್ಪ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಆಫ್ ದೀಕ್ಷಿತ್ ವ್ಲಾಗ್ಸ್. ಇವತ್ತೇನು ಈ ಥರ ಕುತ್ಕೊಂಡು ಕಾಯ್ತಾ ಇದ್ದೀನಿ ಅಂತ ಇದ್ದೀರಾ? ಎಲ್ಲರಿಗೂ ಗೊತ್ತಿರೋ ಒಂದು ಚಾಲೆಂಜ್ ವೀಡಿಯೋ ಮಾಡಿದ್ರೆ ಸಕ್ಕತ್ತಾಗಿರೋ ಚಾಲೆಂಜ್ ವೀಡಿಯೋ ಮಾಡ್ತೀನಿ ಅಂತ. ಅದಕ್ಕೆ ಇವತ್ತು ಒಂದು ಹೊಸ ಕ್ರೇಜಿ ಚಾಲೆಂಜ್ ತೊಗೊಬಂದಿದ್ದೀನಿ. ಏನಂದರೆ ಬಿಗ್ ಬೈಟ್ ಚಾಲೆಂಜ್ ಅಂತ. ನಿಮಗೆಲ್ಲರೂ ಹೇಳ್ತೀನಿ. ಫಸ್ಟು ಅದಕ್ಕಿಂತ ಮುಂಚೆ ನನ್ನ ಜೊತೆ ಇವತ್ತು ಯಾರು ಕಾಂಪಿಟೇಷನ್ ಬರ್ತಿದ್ದಾರೆ ಅಂದರೆ ಬೇರೆ ಯಾರೂ ಅಲ್ಲ, ಅವ್ರನ್ನ ಕರೆಯೋಕ್ಕೂ ಇಷ್ಟ ಇಲ್ಲ. ಅದು ಯಾರು ಅಂದರೆ ನನ್ನ ತಮ್ಮ. ಬರ್ರಿ ಜೋರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಯಾಕೆ ಬನ್ನಿ ಕುತ್ಕೊಳ್ಳೋ, ಅವ್ರು ನಿಂತಿದ್ದಾಗ ಕಾಣಿಸಲ್ಲ. ಸೊ ಗೈಸ್, ಸಿಂಪಲ್ ಇವಾಗ ನಾ ಇಬ್ಬರು ಚಾಲೆಂಜ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಚಾಲೆಂಜ್ ವೀಡಿಯೋ ಏನಂದರೆ ಬಿಗ್ ಬೈಟ್ ಚಾಲೆಂಜ್ ಅಂತ. ಒಂದು 4-5 ಐಟಮ್ ಇರುತ್ತೆ, ತಿನ್ನೋ ಐಟಮು. ಅದರಲ್ಲಿ ಯಾರು ಬೈಟ್ ಜಾಸ್ತಿ ತೊಗೊತಾರೆ ಅಂತ ಚಾಲೆಂಜು. ತಿನ್ನೋಕ್ಕಿಂತ ಮುಂಚೆ ವೆಯ್ಟ್ ನೋಡ್ತೀವಿ, ಆಮೇಲೆ ತಿಂದಾದ್ಮೇಲೆ ಒಂದು ಬೈಟ್ ತೊಗೊಂಡ್ಮೇಲೆ ಮತ್ತೆ ವೆಯ್ಟ್ ಚೆಕ್ ಮಾಡ್ತೀವಿ. ಯಾರ್ದು ಜಾಸ್ತಿ ತಿಂದಿರ್ತಾರೋ ಅವ್ರು ವಿನ್ ಅಂತ ಚಾಲೆಂಜು. ಸೊ ಜಾಸ್ತಿ ಬಗ್ಸೋದೇನು ಮಾಡೋದು ಬೇಡ, ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗಾಯ್ಸ್, ಇವಾಗ ರೌಂಡ್ 1 ಸ್ಟಾರ್ಟ್ ಮಾಡೋಣ. ಆ್ಯಂಡ್ ರೌಂಡ್ 1 ನಮ್ಮದು ಫಸ್ಟ್ ಐಟಮ್ ಏನೋ ತಿನ್ನೋಕ್ಕೆ ಅಂದರೆ ಬರಲಿ ಫಸ್ಟ್ ಐಟಮ್ ಚಾಲೆಂಜ್ ಎಲ್ಲ ಬೇಡ ಗೈಸ್, ಫಸ್ಟ್ ತಿನ್ಬಿಡೋಣ ಆಮೇಲೆ. ಸೊ ಗೈಸ್, ಫಸ್ಟ್ ಬಂದ್ಬಿಟ್ಟು ಖಾರ ಬನ್ ಇದೆ ನಮ್ಮ ಹತ್ರ. ಸೊ ಬನ್ನಿ ಇವಾಗ ಫಸ್ಟು ಯಾರು ಆಡ್ತೀರ ಅದಕ್ಕೆ ಸ್ಟೋನ್ ಪೇಪರ್ ಸೀಸರ್ ಮಾಡೋಣ. 3, 2, 1 ಸ್ಟೋನ್ ಪೇಪರ್ ಸೀಸರ್. ಯಾರು ಏನು ನಿಂದು? ನೀನು ಆಡ್ತೀಯಾ? ಫಸ್ಟ್ ನಾನು ತಿನ್ಬೇಕು. ನೀನು. ಸೊ ಬನ್ನಿ ಗೈಸ್, ಇವಾಗ ಇಲ್ಲಿ ವೆಯ್ಟ್ ಮಷಿನ್ ಇದೆ, ಆನ್ ಮಾಡಿಬಿಟ್ಟು. ಸೊ ನಾನು ಕಾಣಿಸೋದಿಲ್ಲ ಅನ್ಕೊತೀನಿ ಮೇಲೆ ಹೋದರೆ. ಆನ್ ಮಾಡಿದ್ದೀನಿ, ವೆಯ್ಟ್ ಚೆಕ್ ಮಾಡೋಣ ನಂದು ಎಷ್ಟಿದೆ ಅಂತ. ಗೈಸ್ 79 ಗ್ರಾಮ್ಸ್ ಇದೆ ನಂದು. ಸೊ ಬನ್ನಿ ಫಸ್ಟ್ ಬೈಟ್ ಎಷ್ಟು ತಗೊತೀನಿ ನಾನು. ತಡೀರಿ, ಅಲ್ಲ ಹಾಕಿ ಚೆಕ್ ಮಾಡೋಣ. 79 ಅಂತ. ಇಲ್ಲಿ 79 ಅಂತ ಹಾಕ್ತಾ ಇದ್ದೀನಿ ಗೈಸ್. ಏನು ಕಾಯ್ತಾ ಇರ್ಚಲ್ಲ ಹೇಳೋಕ್ಕೆ, ತಡಿ. ಯಾವ್ದು ನಂದು? ಇದಾ? ಸೊ ಬನ್ನಿ ಗೈಸ್, ಫಸ್ಟ್ ಬೈಟ್ ನೋಡೋಣ. ಗೈಸ್ ರೂಲ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಹಿಂಗೆ ಹಾಕಿದ್ಮೇಲೆ ಬಾಯಿ ಕಚ್ಚಿದ್ರೆ ಮುಗೀತು, ತುರ್ಕೊಳಂಗಿಲ್ಲ. ಇಲ್ಲಿ ಇವಾಗ ಹೇಳ್ತಾ ಇದ್ದೀನಿ, ಫುಲ್ ತುರ್ಕೊಳಂಗಿಲ್ಲ ಅಂತೀವಲ್ಲ. ಸೊ ಫಸ್ಟ್ ಬೈಟ್ ನಾನು ತಗೊಳ್ಳೋಣ. $55 ಮಿಕ್ಕೈತೆ. ಸೊ ಇವಾಗ 79 ಮೈನಸ್ 55. ಗೈಸ್ ನಾನು 24 ಗ್ರಾಮ್ಸ್ ತಿಂದಿದ್ದೀನಿ. 24 ಗ್ರಾಮ್ಸು. ಓಕೆ, ಇವಾಗ ನಮ್ಮ ಜೀವ ಎಷ್ಟು ತಿಂತ ನೋಡೋಣ. ಒಂದೇ ಬೈಟಲ್ಲಿ ತುರ್ಕೊಳಂಗಿಲ್ಲ ಹೇಳಿದ್ದೀನಿ. ಮೊದಲೇ ತಿನ್ನಕ್ಕೆ ಕಾಯ್ತಾ ಇರ್ತಾನೆ. ಈ ಥರ ಸಿಕ್ಬಿಟ್ರೆ ಎಕ್ಸರ್ಸೈಸ್ ಮಾಡ್ಕೊಂತಾನೆ. ಎಕ್ಸರ್ಸೈಸ್ ಬಾ ಈ ಕಡೆ. ನಗು ಬರ್ತೈತೆ, ತಡೀರಿ. ತಿನ್ನು ಬೇಗ ವೇಟ್ ಚೆಕ್ ಮಾಡಲ್ಲ. ಸುಮ್ಮನೆ ತಿಂತವನೆ. ಏನಾದರೂ ನಿಮಗಿಂತ ನನ್ನ ದೊಡ್ಡದೈತೆ. ಗೈಸ್ ಕರೆಕ್ಟ್ ಗೈಸ್, ಒಂದು 88 ಗ್ರಾಮ್ ಐತೆ. ಬನ್ನಿ ಇವಾಗ 88 ಹಾಕೋಣ. ತಿನ್ನೋ ಲೇ ಬೇಟಾ. ನಿಮ್ದು ಎಷ್ಟು ಹೇಳಿ? 24 ಗ್ರಾಮ್ಸ್ ತಿಂದೀನಿ ನಾನು. ಗೆಲ್ಲಲ್ಲ ಗೈಸ್, ಗೆದ್ರೆ ಹೇಳ್ತೀನಲ್ಲ ಫುಲ್ ಪಾರ್ಟಿ ಕೊಡ್ಸ್ಬಿಡ್ತೀನಿ ನಾನು. ನೀನು ಗೆದ್ರೆ ಫುಲ್ ಪಾರ್ಟಿ. ಮಮ್ಮಿ ಸೋಲನಾ? ಪಾರ್ಟಿ ಕೊಡಿಸ್ತೀರಾ? ಎಲ್ಲಿ ಕೊಡಿಸ್ತೀರಾ? ನೀನು ಗೆದ್ರೆ ಅಂತ ಹೇಳಿದ್ದು. ತಿನ್ನು ಮೊದಲು. ಹಂಗಿದ್ರೆ ನಾವು ಹಂಗೆ ಉಲ್ಟಾಯ್ತಾ ಇರ್ತೀವಿ ನಾವು. ಯಾರು ಗೆದ್ರಿಗೆ ಪಾರ್ಟಿ ಕೊಡ್ಸಲ್ಲ. ತುರ್ಕೊಳಂಗಿಲ್ಲ. ಕಚ್ಬೇಕಷ್ಟೇ, ತುರ್ಕೊಳಂಗಿಲ್ಲ. ಗೈಸ್ ಡಿಸ್ಕ್ವಾಲಿಫೈ ಅನ್ಕೊಳ್ಳಿ. ಬನ್ನಿ ಗೈಸ್, ಇವಾಗ ಒಂದು ಬೈಟ್ ತುರ್ಕೊಂಡ್ಬಿಟ್ಟವನೆ. ನನ್ನ ಪ್ರಕಾರ ರಾತ್ರಿ ಎಕ್ಸರ್ಸೈಸ್ ಮಾಡ್ಕೊಂಡ್ಬಿಟ್ಟವನು ಅನ್ಕೊಂಡೆಲ್ಲ. ಸೊ ಬನ್ನಿ ಗೈಸ್, ಇವಾಗ ತೂಕ ಚೆಕ್ ಮಾಡೋಣ. ಮೈನಸ್ ಎದ್ದೋದ್ರೆ ಕಾಣಿಸಲ್ಲ ಕೊಡ ನೀನು. ಮೈನಸ್ 56. 32 ಗ್ರಾಮ್ ತಿಂದವನೇ. ಲಾಸ್ಟ್ ಪನಿಷ್ಮೆಂಟು ಇರುತ್ತೆ. ಪನಿಷ್ಮೆಂಟ್ ಏನಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಇವಾಗ ನೆಕ್ಸ್ಟ್ ಐಟಮ್ಗೆ ಹೋಗೋಣ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಬೆಲ್ಲೈಕನ್ನ ಟ್ಯಾಪ್ ಮಾಡಿ, ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಹಾಕಿ. ಸೊ ಬನ್ನಿ ಇವಾಗ ರೌಂಡ್ 2 ಹೋಗೋಣ. ನೆಕ್ಸ್ಟ್ ಐಟಮ್ ಏನಂತ ಚೆಕ್ ಮಾಡೋಣ. ರೌಂಡ್ 1 ಅಲ್ಲಿ ಜೀವನ್ ಗೆದ್ದವನು. ಇವಾಗ ರೌಂಡ್ 2 ಅಲ್ಲಿ ಇವಾಗ ಮತ್ತೆ ಸ್ಟೋನ್ ಪೇಪರ್ ಸೀಸರ್ ಮಾಡ್ತೀವಿ. ಯಾರು ಗೆಲ್ತಾರೋ ಅವ್ರು ಡಿಸೈಡ್ ಮಾಡ್ಬೋದು. ಹೌದು ಸರಿ, ನಾನು ವಿನ್ ಆದ ತಾನೆ. ಇವಾಗೂ ನೀವತ್ತೀನಿ ವಿನ್ನರ್ ಚಾಯ್ಸ್ ಅಲ್ಲ. ಇದಿಲ್ಲ, ರೂಲ್ಸ್ ಇಲ್ಲ. ನಾನು ರೂಲ್ಸ್ ಮಾಡ್ತಿದ್ದೀನಿ, ನಾನು ಗೆದ್ದಿದ್ದೀನಲ್ಲ. ಇಲ್ಲ ಗೈಸ್, ರೂಲ್ಸೇ ಇಲ್ಲ. ನನ್ನ ಇಷ್ಟ, ನನ್ನ ಗೇಮ್, ನನ್ನ ವಿಡಿಯೋ. ಆಯ್ತು, ಸೋತ್ರ ಹೇಳಿದ್ದೀನಿ ಆಯ್ತಾ. ಫಸ್ಟ್ ನಾನು ಸೋತಿರೋದಲ್ಲ. ಬಾ, ಸ್ಟೋನ್ ಪೇಪರ್ ಸೀಸರ್. ಗೈಸ್ ನಾನೇ ಫಸ್ಟು, ನೀನೇ ತಿನ್ನಬೇಕು.
ಗೈಸ್ ಸೆಕೆಂಡ್ ರೌಂಡ್ ಐಟಮ್ ಬಂದ್ಬಿಟ್ಟು ಜಾಂಬಾನ್. ಜೈ ಬನಲ್ಲ, ಜಾಂಬಾನ್. ಸೊ ಕೆಮ್ಮು 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 ಗೈಸ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಜಾಮ್ ಬನ್ನು. ಸೊ ಇವಾಗ ಜೀವನ್ ಫಸ್ಟ್ ತಿನ್ನೋದು. ಯಾವ್ದು ಸೆಲೆಕ್ಟ್ ಮಾಡ್ಕೊಳಂಗಿಲ್ಲ, ನಾನೇ ಮಾಡೋದು, ನಾನು ಗೆದ್ದಿರೋದು. ಯಾಕೆ ನನಗೂ ಕೊಟ್ಟಿಲ್ಲ, ನಾನು ಒಪ್ಪಲ್ಲ. ಯಾವ್ದು ಬೇಕು ಎತ್ಕೊಳಪ್ಪ, ಆಯ್ತು ಇದೆತ್ಕೋತೀನಿ. ಗೈಸ್ ಇವಾಗ ತೂಕ ಮಾಡ್ತಾನೆ ಜೀವನು. ಗೈಸ್ 81 ಗ್ರಾಮ್ಸ್. 81 ಗ್ರಾಮ್ಸ್ ಐತೆ ಗೈಸ್. ಮತ್ತೆ ಎಕ್ಸರ್ಸೈಸ್ ಮಾಡ್ತಾವನೆ. ಹಂಗೆಲ್ಲ ಮಾಡಂಗಿಲ್ಲ ಜೀವನ್, ಏನೋ ಚಿಕ್ಕ ಹುಡುಗಂತಾರ. ಬಾಯ ಬೊಂಬಾಯ ಯಪ್ಪ, ಎಷ್ಟು ಗೈಸ್ ಹತ್ತತ್ರ ಅರ್ಧ ಬಂದು ತಿನ್ಕೊಂಡ್ಬಿಟ್ಟವನೆ. ಅಪ್ಪ ಬನ್ನಿ ಗೈಸ್ ಚೆಕ್ ಮಾಡೋಣ. ಎದ್ದೆ ಹೋಗ್ಬಿಟ್ಟ. ಸೊ ಬನ್ನಿ ಗೈಸ್ ಚೆಕ್ ಮಾಡೋಣ. 54 ಮೈನಸ್ ನೋಡಿ ಗೈಸ್, -54 ಗೈಸ್. 27 ಗ್ರಾಮ್ಸ್ ಜೀವನ್ ತಿಂದವನೆ. ಸೊ ಇವಾಗ ನಾನು ತಿನ್ನಾಕ ಬನ್ನಿ, ಬಾರ ಪಕ್ಕದಲ್ಲಿ ಕುತ್ಕೊಳ್ಳೋ, ಓಡೋಯ್ಚಲು. ಗೈಸ್ ನಂದು ಬಂದ್ಬಿಟ್ಟು 86 ಗ್ರಾಮ್ಸ್ ಇದೆ. ನಾನು ದಪ್ಪ 86 ಗ್ರಾಮ್ ಇದೆ, ಹಾಕಿದ್ದೀನಿ. ಸೊ ಬನ್ನಿ ಇವಾಗ ನನ್ನ ಬೈಟ್ ಚಾಲೆಂಜ್. ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ಗೈಸ್. ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ, ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ. ಸ್ಟ್ರಾಟಜಿ ಮಾಡ್ತಾ ಇದ್ದೀನಿ ಗೈಸ್. ಈ ಕಡೆ ದೊಡ್ಡದೈತೆ ಅಂದರೆ ತೂಕ ಜಾಸ್ತಿ ಇರುತ್ತೆ. ಏನಾ ಅಂತಿದ್ಯಾ? ಇವಾಗ ಇದ್ರಲ್ಲಿ ಅರ್ಧ ತಿಂದರೆ ನಾನು ಗೆದ್ದೆ ಅಂತ ಅರ್ಥ. ನಿಂದೆಷ್ಟು? 27. ಪರವಾಗಿಲ್ಲ, ಶಾರ್ಪ್ ಆಗೋನೆ. ಇವಾಗ ನನ್ನ ಚಾನ್ಸು ಇದೇನಾದರೂ ಗೆಲ್ಲಬೇಕು. ಗೆದ್ದಿಲ್ಲ ಅಂದರೆ ನನ್ನ ಮಾನ ಮರ್ಯಾದೆ 3 ಕಾಸಿಗೆ. ಯಾಕೋ ಮೆಂಟ್ಲು. ಸೊ ಬನ್ನಿ ಗೈಸ್ ಇವಾಗ ತಿನ್ನೋಣ. 3, 2 ಏನೋ ಮಾಡ್ತಿದ್ಯಾ? ಸ್ಟ್ರಾಟಜಿ ನಂದು. ಅಯ್ಯೋ ಅಷ್ಟೇನಿಲ್ಲ. ಕೆಳಗೆ ಬಿದ್ದಿದೆ ಇಲ್ಲಿ. ಇದು 86 - 62 3 ಗ್ರಾಮ್ಸ್ ಇಂದ ವಿನ್ ಆಗಿದ್ದೇನೆ. 3 ಗ್ರಾಮ್ಸ್, 3 ಗ್ರಾಮ್ ಇಲ್ಲ ಗೈಸ್. ಬನ್ನಿ ಇವಾಗ ರೌಂಡ್ 3 ಹೋಗೋಣ. ರೌಂಡ್ 3 ಐಟಮ್ ಬಂದ್ಬಿಟ್ಟು ತಗೊಬನ್ನಿ. ಚಿಪ್ಪಾಳೆ ಹೊಡೀರಿ. ಏನಿದು ಗೊತ್ತಿಲ್ಲ ಗೈಸ್. ಇದು ಬಂದ್ಬಿಟ್ಟು ಬನ್ನಲ್ಲ ಗೈಸ್. ಗೈಸ್ ಬ್ರೆಡ್ ಟೋಸ್ಟ್. ಹೆಂಗೆ ನಮ್ಮಮ್ಮ ಕರೆಕ್ಟಾಗಿ ಹೇಳ್ತಾರೆ. ಯಾಕೆ ಹೇಳಿ? ನಮ್ಮಮ್ಮ ಜೀವನ ತಿನ್ನೋದು, ನಾನು ತಿನ್ನಲ್ಲ. ತಗೊಬಂದಿರೋದು ಇವರೇ. ಚಾಲೆಂಜ್ಗೋಸ್ಕರ. ಬನ್ನಿ ಗೈಸ್, ಈ ಚಾಲೆಂಜ್ ಒಳಗಾಗಿಂತ ಮುಂಚೆ ಸೇಮ್ ರೂಲ್ಸ್. ಸ್ಟೋನ್ ಪೇಪರ್ ಸೀಸರ್. ಏನಪ್ಪ ಏನು ಬೇಗ ಹೇಳು. ನೀನೇ ತಿಂತ್ಯಾ? ಇದು ನನ್ಗೆ ಯಾವ್ದು ನಿಂಗೆ? ನಂಗೆ ಏನು ಸ್ಕೇಲಿಂಗ್ ಆಗ್ತಿದ್ಯಾ? ಇದಾ? ಗಾಯ್ಸ್ ನಾನು ಅವಾಗ ಕ್ಯಾಮ್ರೆಯಿಂದ ಆಚೆ ಹೋಗ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಚಕ್ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. 80 ಗ್ರಾಮ್ಸ್ ಗಾಯ್ಸ್. 80 ಹಾಕಿದ್ದೀನಿ. ತಗೊಳ್ಳಿ ಮಿಸ್ಟರ್ ಜೀವನ್ ಮಹಾಶಯ್ ಅವರೇ. ಸರ್ವ್ ಬೇರೆ ಹೇಳ್ತಾ ಇನ್ನು ಒಂದೇ ಬೈಟ್. ಆಯ್ತು ಮಾಡು. ಇಟ್ಕೊಂಡಿದ್ದೀನಿ. ಓಹ್ ಆಯ್ತಾ? ತಿನ್ನೋ ಮರಿ ತಿನ್ನೋ. ನನ್ಗೆ ಗೊತ್ತಿತ್ತು ಯಾಕಂದ್ರೆ ನಿನ್ನ ಜೊತೆ ಚಾಲೆಂಜ್ ಮಾಡೋಣ ಅಂತ ಅನಿಸ್ತಾ ಇತ್ತು. ಫಸ್ಟ್ ಆಫ್ ಆಲ್ ನನಗೆ ಸೋಲಕ್ಕೆ ಮಾಡ್ತಾ ಇದ್ದೀನಿ ಅನಿಸ್ತೀನಿ. -59 ಗೈಸ್. 21 ಗ್ರಾಮ್ಸ್ ಜೀವನ್ ತಿಂದಿರೋದು. ಖಾರ ಆಯ್ತಾ? ಒಂದು ನಿಮಿಷ ಬ್ರೇಕ್ ಏನಿಲ್ಲಪ್ಪ, ಕುತ್ಕೋಬೇಕು ಗೈಸ್. ನಂದು 78 ಗ್ರಾಮ್ಸ್ ಇದೆ. 78. ಸೊ ಬನ್ನಿ ಇವಾಗ ನಾನು ತಿನ್ನೋಣ. ಅವನು ಗೇಮಿಗೆ ಎಲಿಮಿನೇಟ್ ಮಾಡ್ತೀನಿ. ಹಿಂಗೆ ಹೋಗ್ತಿದ್ರೆ ನಮ್ಮ ಅಮ್ಮನ ಹಾಕೊತೀನಿ. ಏನು ಬೇಡ ಗೈಸ್. ಇಲ್ಲ ಗೈಸ್ ಮಾತಾಡ ಆಯ್ತು. ಗೈಸ್ ಇರೋದೇನು ಗೊತ್ತಾ, ಈ ಚಾನಲ್ ಯಾರು ಗೆಲ್ತಾರೋ ಅವ್ರು ನಮ್ಮ ಅಮ್ಮನ ಮೇಲೆ ಆಡ್ತಾರೆ ರೌಂಡು. ಇದಕ್ಕಿಂತ ಒಳ್ಳೆ ಯೂಸ್ ಬಂತು ಅಂದರೆ ಒಳ್ಳೆ ಬ್ರ್ಯಾಂಡ್ ಐಟಮ್ ತಿನ್ನೋಣ. ಬ್ರ್ಯಾಂಡ್ ಅಲ್ಲ ಗೈಸ್, ಡಾಮಿನೋಸು KFC ಅದೆಲ್ಲ ಟ್ರೈ ಮಾಡೋಣ. ಓಕೆನಾ? ಬ್ರ್ಯಾಂಡ್ ಮಾಡೋಣ. ಬ್ರ್ಯಾಂಡ್. ಬನ್ನಿ ಗೈಸ್ ಇವಾಗ ನನ್ನ ಬೈಟು.
ಆ ಕಡೆ ಮತ್ತೆ ನಾನು ಸ್ಕ್ಯಾನ್ ಮಾಡ್ತೀನಿ ತಡೀರಿ. ಎಲ್ಲ ದೇವ್ರ ಕೈ ಮುಗ್ಬಿಡ್ತೀನಿ, ನಾನು ಗೆಲ್ಲೇಬೇಕು ಈ ಸತಿ. ಗೊತ್ತಾಯ್ತು ಸರ್, ಗೆದ್ರಿ ಹೋಗ್ಬಿಟ್ಟೆ ಅನಿಸ್ತೈತೆ, ಹೋಗ್ಬಿಟ್ಟೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನನ್ನಷ್ಟೇ ಫಸ್ಟ್ ರೌಂಡಲ್ಲೆಲ್ಲ ತಿನ್ಬೋದು. ಇವಾಗಿನ ರೌಂಡ್ ಬಂದ್ಬಿಟ್ಟು ಫೋರ್ತ್ ಆ್ಯಂಡ್ ಫೈನಲ್ ರೌಂಡ್ ಅಂತ. ಸೊ ಗೈಸ್, ಇದು ನಮ್ಮ ಫೈನಲ್ ರೌಂಡ್, ಲಾಸ್ಟ್ ರೌಂಡು. ಈ ಲಾಸ್ಟ್ ರೌಂಡ್ಗೆ ನಾವು ತಂದಿರೋದು ಟಣ್ ಎಲ್ಲರ ಫೇವ್ರೇಟ್ ಆಗಿರುವಂತಹ ವೆಜ್ ಪಫ್ಸ್ ಅಲ್ಲ ಗೈಸ್, ಪಫ್. ಸ್ಟೋನ್ ಪೇಪರ್ ಸೀಸರ್. ಈ ಸತಿ ಫಸ್ಟ್ ತಿಂತಿರುವುದು ದೀಕ್ಷಿತ್ ವಯ್ಯಾರ್. ಯಾವ ಪಪ್ಸ್ ಅಂದರೆ ನಾನು ಚೂಸ್ ಮಾಡಿ ಈ ಪಪ್ಸ್. ಚೀಟಿಂಗ್. ಸೊ ಜಾಸ್ತಿ ಅಲ್ಲಮ್ಮ, ಒಂದೇ ಸತಿ ಹೋಗಲ್ಲ, ದಪ್ಪ ಅಲ್ಲ, ಚಾಲೆಂಜ್ ಅಲ್ಲಿ. ಇದ್ ನೋಡಿ ಹೆಂಗೈತೆ. ಗೈಸ್, ನಮ್ಮಮ್ಮ ಕರೆಕ್ಟಾಗಿ ಕಂಡುಹಿಡಿದ್ರು. ಎಲ್ಲ ಚಾಲೆಂಜಲ್ಲಿ ದಪ್ಪು ಅದು ಚೆನ್ನಾಗೈತೆ, ಅದೇ ನೋಡ್ತಾನೆ. ಯಾಕೆ ಹೇಳಿ, ಚಾಲೆಂಜ್ ಮುಗಿದ್ಮೇಲೆ ತಿನ್ಬೇಕಲ್ಲ ಅವನೇ, ಅದಕ್ಕೆ ಕಟ್ಟೆಲ್ಲ ಮಾಡೋಣ. ಈ ಥರ ರಾಜಿ ಮಾಡ್ಬಾರ್ದು. ಸೊ ಬನ್ನಿ ಗೈಸ್, ಇವಾಗ ನಂದು ಬಂದ್ಬಿಟ್ಟು 73 ಗ್ರಾಮ್ಸ್ ಇದೆ, ಹಾಕಿದ್ದೀನಿ. ಸೊ ಬನ್ನಿ, ಫಸ್ಟ್ ಬೈಟ್. ಶೇಕಿಂಗ್ ಆಗೋಯ್ತಿದ್ರು ಮಾಡಿ. 43 ಗೈಸ್, 43 ಸಮಥಿಂಗ್ 20 ಮೈನಸ್ 43 ಗ್ರಾಮ್ಸ್. ನಮ್ಮಮ್ಮ ಕರೆಕ್ಟ್ ಗಾಯ್ಸ್ 20 ಗ್ರಾಮ್ಸ್ ಅಂತ. ಇಬ್ಬರು ಮ್ಯಾಕ್ಸ್ ಬರಲ್ಲ, ಮ್ಯಾಕ್ಸೇ ಬರಲ್ಲ. 30 ಗ್ರಾಮ್ಸ್ ಆಯಿತು. ಅವನು ವೆಯ್ಟ್ ಮಾಡಿಬಿಡೋಣ. ಇಷ್ಟು ತಪ್ಪ ಆಯಿತು, ಯಪ್ಪ ಪಕ್ಕ ಎಲ್ಲ ಗೆಲ್ಲೋದು, ಪಕ್ಕ ಡ್ರಾ ಆಗುತ್ತೆ ಅಂತ ಗೊತ್ತು. ಎಷ್ಟೈತೆ? 79 ಗ್ರಾಮ್ಸ್ ಇದೆ ಗೈಸ್. ಅವನು ಸರ್ವೆ ಗಾಯ್ಸ್, ಎಲ್ಲ ಅಮ್ಮ ಕುದುರಿಸ್ತಾವನೆ. ಸ್ಟ್ರಾಟರ್ಜಿ. ಜೈ ವಾಯುಷ್ಮತಿ. ಗಾಯ್ಸ್, ಒಳ್ಳೆ ಪ್ಲ್ಯಾನ್ ಮಾಡ್ದ ಇವನು. ಗಾಯ್ಸ್, ನಮ್ಮ ಮುಂಚೆ ಲೈಟ್ ಬೀಳ್ಸ್ಬಿಟ್ಟಿದ್ರು, ಇಷ್ಟಪ್ಪ ಆಗೋಯ್ತು. ಗಾಯ್ಸ್, ಇವ್ನು ಎಂಥ ಪ್ಲ್ಯಾನ್ ಮಾಡ್ದ ಅಂದರೆ, ಇಲ್ಲಿ ಮಸಾಲೆ ಬರುತ್ತಲ್ಲ ಅದು ಮಾತ್ರ ತಿನ್ಕೊಂಡು ಮೇಲ್ಗಡೆ ಇರ್ತಾರೆ, ಅದನ್ನ ಬಿಟ್ಬಿಟ್ಟವನೆ. ಇವನು ಇದ್ದಿದ್ದು ಎಷ್ಟು? 79 ಗಾಯ್ಸ್, ಹಾಕೇ ಎಲ್ಲ ಮರ್ತೇ ಹೋಗ್ಬಿಟ್ಟಿದ್ದೀವಿ. 79. ಬನ್ನಿ ಇವಾಗ ಟೆಸ್ಟ್ ಮಾಡೋಣ. ಗೋವಿಂದ. ಎಷ್ಟು ಗಾಯ್ಸ್? 65 ಮೈನಸ್ 65. ಗೈಸ್, ನಾನು ಹೇಳಿಲ್ವಾ ಇದ್ರಲ್ಲಿ ಜಾಸ್ತಿ ಫೀಲಿಂಗ್ ಇತ್ತು, ಏನು ಮಾಡೋಣ. 14 ಗ್ರಾಮ್ ತಿಂದವನೇ. ಛೀ. ಗಾಯ್ಸ್, ಫೈನಲಿ ಇಬ್ಬರದು ಡ್ರಾ ಆಗಿದೆ. ಇವಾಗ ಟೈಮ್ ಅಂತ ಇದ್ದೀನಲ್ಲ, ಟೈಮ್ ಬ್ರೇಕರ್ ಮಾಡೋಣ. ಟೈ ಬ್ರೇಕರ್ ಮಾಡೋಣ. ಜೀವನ ಹೇಳ್ದಂಗೆ ಟೈ ಬ್ರೇಕರ್ಗೆ ಏನು ತರೋಣ? ಇವಾಗ ಏನೋ ಮಿಕ್ಕಿರುತ್ತೆ, ಅದೇ ತೊಗೊಂಡು ಟೆಸ್ಟ್ ಮಾಡೋಣ ಗೈಸ್ ಅಷ್ಟೇ. ಇದನ್ನೇ ಮಾಡೋಣ. ಇದನ್ನ ಹೆವಿ ಚಾಲುಕು. ಸೊ ಬನ್ನಿ, ಇವಾಗ ಟೈ ಆಗಿದೆ, ಟೈ ಬ್ರೇಕರ್ ರೌಂಡ್ಗೆ ಹೋಗೋಣ. ಗೈಸ್, ಸುಮಾರು ಒಂದು ಅರ್ಧ ಗಂಟೆ ಎಲ್ಲ ಯೋಚನೆ ಮಾಡಿದ್ಮೇಲೆ ನಮಗೇನು ಬೇರೆ ವಿಧಿ ಸಿಕ್ಕಿಲ್ಲ. ನಿಧಿ ಏನೋ ಮಾಡ್ತೀವಿ ಅದರಲ್ಲಿ. ಗೈಸ್, ಫೈನಲಿ ಮತ್ತೆ ಅವಾಗೆ ತಿಂದಿರೋದು ದೊಡ್ಡದಿದೆ ಅಂದರೆ ಅದೊಂದೇ, ಜಾಂಬನ್ನು. ಟೈಮ್ ಬ್ರೇಕರ್ ರೌಂಡ್ಗೆ ಜಾಂಬನ್ ತಂದಿದ್ದೀವಿ ಗೈಸ್. ಇವಾಗ ಮತ್ತೆ ವೆಯ್ಟ್ ಮಾಡೋಣ, ಮತ್ತೆ ತಿನ್ನೋಣ. ಸೊ ಇದಕ್ಕೆ ಏನು ಹ್ಯಾಂಡ್, ಸ್ಟೋನ್, ಪೇಪರ್, ಸೀಸರ್, ಕತ್ರಿ ಏನೂ ಇಲ್ಲ, ಬರೀ ತಿಂತಾ ಇರೋದೇ, ಇವಾಗ ನೋಡ್ತಾ ಇರೋದೇ ಅಷ್ಟೇ. ಫಸ್ಟ್ ನೀನೆ ಇಬ್ರು ಒಟ್ಟಿಗೆ ತಿನ್ಬಿಡೋಣ. ಇಬ್ರು ಒಟ್ಟಿಗೆ ತಿನ್ನ, ಅದೇ ವೆಯ್ಟ್ ಹಾಕೋಣ ಫಸ್ಟ್. ಇವಾಗ ಇಬ್ರು ವೆಯ್ಟ್ ಹಾಕೋಣ. 60, 55. 3, 2, 1. ನಂದು 60 ಇತ್ತು ಗಾಯ್ಸ್. 60 ಮೈನಸ್ 38, 22 ಗ್ರಾಮ್ಸ್ ಎಂದಿ ನಾನು.
ಓಂ ನಮಃ ಶಿವಾಯ. ಗೈಸ್ ಪಕ್ಕ ವಿನ ಗೆದ್ದವನೇ. ನನ್ನ ಸೈಜ್ ನೋಡಿ, ಇವ್ನ ಸೈಜ್ ನೋಡಿ. ಹಾಂ ನೋಡೋಣ ಇವಾಗ ಎಷ್ಟಿದೆ. 29 54 ಮೈನಸ್ 29. ನಾನೇ ಗೆದ್ದಿದ್ದು. ನಿಮ್ದೆಷ್ಟು? 21. 25. ಹಾಟ್ ಸೋಲ್ ನಾನು ಒಪ್ಕೊಳ್ಳಲ್ಲ. ನಾನು ಮತ್ತೆ ಪಾರ್ಟ್ 2 ತೊಗೊಂಬರ್ತೀನಿ ಗೈಸ್. ಇದರಲ್ಲೇ ಏನೋ ಆಗೋಯ್ತು. ಪಾರ್ಟ್ 2 ಅಲ್ಲಿ ಮಾತ್ರ ಕ್ರೇಜಿ ಐಟಮ್, ಸ್ಪೈಸ್ ಐಟಮ್ ತಂದ್ಬಿಡ್ತೀನಿ. ಅವಾಗ ಏನು ಮಾಡ್ತೀನಿ ನೋಡ್ತೀನಿ. ಸ್ಪೈಸ್ ಐಟಮ್ ಚಿಕನ್ ಇವನೇ ಫಸ್ಟು, ತಿನ್ನೋದ್ರಲ್ಲಿ ಇವನೇ ಫಸ್ಟು. ಚಿಕನ್ ಇವನೇ ಫಸ್ಟ್ ಬರ್ತಾನೆ. ಏನೇ ಕೊಡಿ ನೀವು ತಿನ್ನೋದು ಫಸ್ಟ್ ಬರೋದೇ ನಮ್ಮ ಬೂಸ. ನಿಜವಾಗ್ಲೂ ಅಂದ್ಕೊಂಡಿದ್ದೆ ತಿಂತಾನೆ ಅಂತ. ಅದು ಈ ರೇಂಜಿಗೆ ತಿಂತಾನೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಸೊ ಇವಾಗೆಲ್ಲ ಇದನ್ನು ಎತ್ತಿಕ್ಬಿಟ್ಟು ಡೇರಿ ಅಂತ ಅವನ ಹತ್ರನೇ ಕೇಳೋಣ ಇವಾಗ. ಗೈಸ್ ಫೈನಲಿ ನೀವೆಲ್ಲ ನೋಡ್ದಂಗೆ ನನ್ನ ತಮ್ಮ ಗೆದ್ದುಬಿಟ್ಟಿದ್ದಾನೆ. ಸೊ ನಾನು 2 ರೌಂಡ್ ಗೆದ್ದೆ, ಜೀವನ್ನು 3 ರೌಂಡ್ ಗೆದ್ದವನೇ. ಅದು ಟೈಮ್ ಅಂತ ಇನ್ನು ಟೈ ಬ್ರೇಕರಲ್ಲಿ. ಸೊ ಬನ್ನಿ ಅವನೇನು ಡೇರ್ ಮಾಡ್ತಾನೋ ಅದು ಮಾಡಬೇಕು. ಸೊ ನನಗೆ ಆ್ಯಕ್ಚುಲಿ ಆಗಲೇ ಗೊತ್ತಾಗ್ಬಿಟ್ಟಿದೆ ಏನು ಮಾಡ್ತವನೆ ಅಂತ. ತೋರ್ಸಪ್ಪ. ಪೇಪರಾ? ಮಾಹಿಷ್ಮತಿ. ಬಂದ್ಬಿಡ್ತು. ಅಷ್ಟೇ ಸಾಕು. ಸಾಕಾ? ಏನೋದು ಇವಾಗ ಏನದನ್ನ ಮತ್ತೆ ಇಲ್ಲ, ನೀವೇ ಚೂಸ್ ಮಾಡಿ. ಇದೆಲ್ಲ ಗೊತ್ತಿರ. ಅದೇ ಇರಲಿ ವಯಸ್ಸು. ನನಗೂ ಟೈಮ್ ಬರುತ್ತೆ. ಪಾರ್ಟ್ 2 ಬಂದಾಗ ನಾನು ಮಾತ್ರ. ಈ ವಿಡಿಯೋ ಇಲ್ಲೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಅಣ್ಣ ಕೊಡ್ತಾರೆ. ಬಟ್ ನಿಮಗೆ ನಾನು ತಿಂದಿದ್ದು, ನಾನು ಮಾಡಿದ್ದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಮಾಡಬೇಕಂತ ನೀವೇ ಕಮೆಂಟಲ್ಲಿ ಹಾಕಿ. ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಣ್ಣ ಬರ್ತಾರೆ. ಸೊ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಇವ್ನು ಹೇಳ್ದಂಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಬ್ಲಾಗ್ ಇಷ್ಟ ಆಗ್ತಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನಾನು ಓದ್ಬಿಟ್ಟಿದ್ರೆ ಹೇಳಿದೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ ಮಾಡೋಕ್ಕಾಗಿಲ್ಲ. ಬಿಕಾಸ್ ಗೈಸ್ ನಾನು ತುಂಬ ನೋಡಿದೆ. ಆ್ಯಂಡ್ ಇವಾಗ ನಾನು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಡೈಲಿ ವ್ಲಾಗ್ ಮಾಡೋದು ನನಗೆ ಮೋಟಿವೇಶನ್ ಇರುತ್ತೆ. ನಾನು ತುಂಬ ಖರ್ಚು ಮಾಡಿ ವ್ಲಾಗ್ ಮಾಡ್ತಿರ್ತೀನಿ. ನಮ್ಮ ಸಪೋರ್ಟ್ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ ಗೈಸ್. ಸೊ ದಯವಿಟ್ಟು ವಿಡಿಯೋ ಯಾರ್ಯಾರು ನೋಡ್ತೀರೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಿಂಗೆ ಒಳ್ಳೊಳ್ಳೆ ವೀಡಿಯೋ ಕೊಡ್ತಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಇವನ್ನ ಮಾತ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಬಿಡಲ್ಲ. ಅಕಸ್ಮಾತ್ ಈ ವಿಡಿಯೋಗೆ ಏನಾರು ಬರೀ 10 ಕಮೆಂಟ್ ಬಂತು ಅಂದರೆ ಪಾರ್ಟ್ 2 ಅಂತ ನಾನು ಪಕ್ಕ ಪಾರ್ಟ್ 2 ಮಾಡೋ ಗೆಲ್ತೀನಿ. ಆ್ಯಂಡ್ ಇನ್ನೂ ಚೆನ್ನಾಗಿ ವ್ಯೂಸ್ ಬಂತು ಅಂದರೆ ಬೇರೆಯವ್ರ ಜೊತೆಲ್ಲ ಚಾಲೆಂಜ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಗಂಟ ಕಾಯ್ತಾ ಇರಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟಾಟಾ, ಟೇಕ್ ಕೇರ್, ಲವ್ ಯು, ಬಾಯ್, ಪೀಸ್ ಔಟ್. ಅಷ್ಟೇ.